10 ನಿಮಿಷದಲ್ಲಿ ಹೆಲ್ದಿ ಸ್ನ್ಯಾಕ್ಸ್ ಪನ್ನೀರ್ ತವಾ ಫ್ರೈ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ಇವಾಗ ಮಕ್ಕಳಿಗೆ ಸ್ಕೂಲಿಗೆ ರಜೆ ಆದ್ದರಿಂದ ಒಂದೊಂದೇ ಸ್ನ್ಯಾಕ್ಸ್ ಎಲ್ಲ ಮಾಡಬೇಕಾಗ್ತದೆ. ಮಧ್ಯಾಹ್ನ ಆದಮೇಲೆ ಶುರು ಆಗ್ತದೆ. ನನಗೂ ಅದು ತಿನ್ನಲಿಕ್ಕೆ ಆಸೆ ಆಗ್ತಾ ಉಂಟು, ಇದು ತಿನ್ನಲಿಕ್ಕೆ ಆಸೆ ಆಗ್ತಾ ಉಂಟು ಅಂತ. ಅದಕ್ಕೆ ಮನೆಯಲ್ಲೇ ಈ ಹೆಲ್ದಿ ಪನ್ನೀರ್ ಸ್ನ್ಯಾಕ್ಸ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಇವತ್ತು ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಇದನ್ನು ಮಾಡಿ ಮಕ್ಕಳಿಗೆ ಕೊಡಿ, ಹಾಗೆ ನೀವು ಕೂಡ ತಿನ್ನಿ. ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬರುವ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾನು ಪನ್ನೀರ್ ತವಾ ಫ್ರೈ ಮಾಡೋದಕ್ಕೆ ನಂದಿನಿ ಪನ್ನೀರ್ ತಗೊಂಡಿದ್ದೀನಿ. ನಾನು ಇದನ್ನೇ ಯೂಸ್ ಮಾಡೋದು. ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬಾ ಚೆನ್ನಾಗಿರ್ತದೆ. ಇದರಲ್ಲಿ 250 ಗ್ರಾಮ್ ಅಷ್ಟು ಇದೆ. ಇವತ್ತಿನ ಸ್ನ್ಯಾಕ್ಸ್ಗೆ ಇದು ಸಾಕಾಗ್ತದೆ. ಇವಾಗ ಇದನ್ನು ಕಟ್ ಮಾಡಿದ್ದೀನಿ. ನೋಡಿ, ಈ ಥರ ಇದೆ. ಇದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈಗ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ತಾ ಹೋಗ್ಬೋದು. ನಾನು ಇಲ್ಲಿ ಇದನ್ನು ಸ್ಲೈಸ್ ಆಗಿ ದೊಡ್ಡ ದೊಡ್ಡ ಪೀಸ್ ಆಗಿ ಕಟ್ ಮಾಡ್ತೀನಿ. ಇವಾಗ ಇದನ್ನು ಜಾಗ್ರತೆಯಿಂದ ಕಟ್ ಮಾಡ್ತಾ ಹೋಗಬೇಕು. ಪುಡಿ ಪುಡಿ ಆಗಲಿಕ್ಕೆ ಇಲ್ಲ, ಆರಾಮ್ಸೆ ಮೆಲ್ಲನೆ ಕಟ್ ಮಾಡ್ತಾ ಹೋಗಿ. ಸ್ಲೈಸ್ ಆಗಿ ಕಟ್ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನೀಗ ವಾಪಸ್ 2 ಭಾಗವಾಗಿ ಕಟ್ ಮಾಡ್ತಿದ್ದೀನಿ. ಎಲ್ಲ ಪನ್ನೀರನ್ನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದರ ಜೊತೆಗೆ ಹಾಫ್ ಕ್ಯಾಪ್ಸಿಕಮ್ ಅನ್ನು ಕೂಡ ಕಟ್ ಮಾಡ್ತಾ ಇದ್ದೇನೆ. ಇದು ಮೊನ್ನೆ ನಾನು ಮ್ಯಾಗಿಗೆ ಹಾಕಿದ್ದೆ ಹಾಫ್ ಕ್ಯಾಪ್ಸಿಕಮ್. ಹಾಫ್ ಇದರಲ್ಲಿ ಹಾಕ್ತೇನೆ. ಫುಲ್ ಹಾಕಿದರೆ ಮಕ್ಕಳೆಲ್ಲ ತಿನ್ನೋದಿಲ್ಲ ಇದನ್ನು. ಅದಕ್ಕೋಸ್ಕರ ಹಾಫ್ ಕ್ಯಾಪ್ಸಿಕಮ್ ಹಾಕೊಳ್ತಿದ್ದೀನಿ. ಇದರ ನಡುವದ್ದೆಲ್ಲ ತೆಗಿಬೇಕು. ಇದು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಇದು ಪನ್ನೀರ್ ಜೊತೆ ಹಾಕಿದ್ರೆ ಒಂದು ಕಲರ್ಫುಲ್ ಆಗಿ ಕಾಣ್ತದಲ್ವಾ, ಅದಕ್ಕೋಸ್ಕರ ಕಟ್ ಮಾಡಿದ್ದೇನೆ. ಇದು ಹಾಕ್ಬೇಕಂತ ಏನಿಲ್ಲ, ನೀವು ಬೇಕಾದ್ರೆ ಹಾಕೊಳ್ಳಿ. ಇಲ್ಲಿ ಒಂದು ಈರುಳ್ಳಿಯನ್ನು ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ. ಇದನ್ನು ಕೂಡ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ತಗೊಂಡಿದ್ದೀನಿ. ಪನ್ನೀರ್ ತವಾ ಫ್ರೈಗೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು, ಬೇರೆ ಏನು ಬೇಕಾಗಿಲ್ಲ. ಇದನ್ನು ಜಸ್ಟ್ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ 1 ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡ್ರು, ಹಾಫ್ ಸ್ಪೂನ್ ಆಗುವಷ್ಟು ಜೀರಾ ಪೌಡ್ರ್, ಚಿಟಕಿ ಅರಶಿನ, ಹಾಫ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರ್ ಹಾಕೊಳ್ತಿದ್ದೀನಿ. ಮತ್ತು ಹಾಫ್ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರ್ ಹಾಕೊಳ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಮತ್ತು ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳ್ಳಿ. ತುಂಬ ಹಾಕಲಿಕ್ಕೆ ಇಲ್ಲ, 1 ಟೀ ಸ್ಪೂನ್ ಆಗುವಷ್ಟು ಮಾತ್ರ. ಇವಾಗ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ನೀರು ಹಾಕಲಿಕ್ಕೆ ಇಲ್ಲ, ಮೊಸರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರಲ್ಲೇ ನೀರಿದೆ ಅಲ್ವಾ, ಹಾಗಾಗಿ ನೀರು ಬೇಕಂತ ಇಲ್ಲ. ಇಲ್ಲಿ ಅಷ್ಟು ಗಟ್ಟಿ ಆದರೆ ಸಾಕು. ಇವಾಗ ಎಲ್ಲ ಪನ್ನೀರ್ ಪೀಸಸ್ಗೆ ಮಸಾಲೆಯನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡ್ತಾ ಇರ್ಬೋದು ಈ ರೀತಿಯಾಗಿ. ಇವಾಗ ಪನ್ನೀರ್ಗೆ ಎಲ್ಲ ಮಸಾಲವನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಕಟ್ ಮಾಡಿದ ಕ್ಯಾಪ್ಸಿಕಮ್ಗೂ ಕೂಡ ಇದೇ ಮಸಾಲವನ್ನು ಮಿಕ್ಸ್ ಮಾಡಬೇಕು. ರಜೆಯಲ್ಲಿ ಮಕ್ಕಳಿಗೆ ಒಂದೊಂದೇ ಸ್ನ್ಯಾಕ್ಸ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ. ನೋಡಿ, ಈ ರೀತಿಯಾಗಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದನ್ನೊಂದು 15 ನಿಮಿಷ ಹೀಗೆ ಬಿಡಬೇಕು. 15 ನಿಮಿಷದಲ್ಲಿ ನಿಮ್ಮದು ಬೇರೆ ಏನು ಕೆಲಸ ಉಂಟು ನೋಡಿ, ಅದನ್ನು ಮಾಡ್ಕೊಳ್ಬೋದು. ಈಗ ಪನ್ನೀರ್ ತವಾ ಫ್ರೈ ಮಾಡೋದಕ್ಕೆ ಮೊದಲು ಗ್ಯಾಸ್ ಹಚ್ಕೊಳ್ತಿದ್ದೀನಿ. ಇದಕ್ಕೆ ಇವಾಗ ತವಾ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಶಾಲೋ ಫ್ರೈ ಮಾಡೋದಲ್ವಾ, ಪನ್ನೀರ್ ಬೇಗನೆ ಬೇಯ್ತದೆ. ಅದಕ್ಕೆ ಬೇಯಲಿಕ್ಕೆ ಜಾಸ್ತಿ ಏನೂ ಟೈಮ್ ತಗೊಳ್ಳೋದಿಲ್ಲ. ಇಲ್ಲಿ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇರಲಿ. ಈಗ ಎಣ್ಣೆ ಬಿಸಿಯಾಗಿದೆ. ಒಂದೊಂದೇ ಪನ್ನೀರನ್ನು ಫ್ರೈ ಮಾಡ್ತಾ ಹೋಗ್ಬೇಕು. ಇವಾಗ ಇಲ್ಲಿ ಪನ್ನೀರನ್ನು ಇವಾಗಲೇ ಫ್ರೈ ಮಾಡಬೇಕಂತೇನಿಲ್ಲ. ನಿಮಗೆ ಯಾವಾಗ ಬೇಕು ಆವಾಗ ಇದನ್ನು ಮಸಾಲ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಬೇಕಾಗುವಾಗ ಫ್ರೈ ಮಾಡಿಕೊಂಡು ತಿನ್ಬೋದು. ಇವತ್ತೇ ಮಾಡಬೇಕಂತೇನಿಲ್ಲ, ನಾಳೆನೂ ಕೂಡ ಮಾಡ್ಬೋದು. ಇದರ ಜೊತೆ ಕ್ಯಾಪ್ಸಿಕಮನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಇದು ತವಾ ದೊಡ್ಡದು ಉಂಟಲ್ಲ, ಎಲ್ಲ ಪನ್ನೀರ್ ಮತ್ತು ಕ್ಯಾಪ್ಸಿಕಮನ್ನು ಒಂದೇ ಸಲ ಹಾಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದು ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ, ಒಂದು 2 ನಿಮಿಷ, ಒಂದೊಂದು ಸೈಡಿಗೆ 2 ನಿಮಿಷ ಕೊಟ್ಟರೆ ಸಾಕು.
ಒಂದು ಸೈಡ್ ಆಗಿದೆ. ಇವಾಗ ಈ ಥರ ಫೋರ್ಕಲ್ಲಿ ಪನ್ನೀರನ್ನು ಟರ್ನ್ ಮಾಡ್ಕೊಳ್ಬೇಕು. ಹುಡಿ ಆಗಬಾರ್ದು, ಸ್ವಲ್ಪ ಮೆಲ್ಲನೆ ಪೇಷನ್ಸ್ ಇಟ್ಟು ಮಾಡ್ಕೊಳ್ಬೇಕು, ಇಲ್ಲಾಂದರೆ ಹುಡಿ ಆಗ್ತದೆ. ನೋಡಿ, ಇಲ್ಲೊಂದು ಕಟ್ಟಾಯಿತು, ಅದು ನಂದು ಪೇಷನ್ಸ್ ಹೋಯಿತು ಅಲ್ಲಿ. ಇವಾಗ ಕ್ಯಾಪ್ಸಿಕಮ್ ಅನ್ನು ಕೂಡ ಹಾಗೆ ಒಂದು ಸಲ ಟರ್ನ್ ಮಾಡ್ತಾ ಫ್ರೈ ಮಾಡಬೇಕು. ಇದು ಇವಾಗ ವಾಪಸ್ 2 ನಿಮಿಷ ಫ್ರೈ ಆಗಬೇಕು. ಇದರ ಮೇಲ್ಗಡೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಇದು ಇದರ ಒಟ್ಟಿಗೆ ಫ್ರೈ ಆಗಲಿ. ಕರಿಬೇವು ಸೊಪ್ಪಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದೆ. ಇದು ಇವಾಗ ರೆಡಿ ಆಯಿತು, ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಿದ್ದೀನಿ. ಇವಾಗ ಪನ್ನೀರ್ ತವಾ ಫ್ರೈ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ಈಗ ಎಲ್ಲ ಪನ್ನೀರ್ ಪೀಸಸನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದರ ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಹಾಕ್ಕೊಳ್ಬೇಕು. ಈ ಹಸಿ ಈರುಳ್ಳಿ ಉಂಟಲ್ಲ, ಈ ಪನ್ನೀರ್ ತವಾ ಫ್ರೈ ಮೇಲೆ ಹಾಕಿ ತಿಂದರೆ ಉಂಟಲ್ಲ, ಎಷ್ಟು ಚೆನ್ನಾಗಿರ್ತದೆ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಮೇಲ್ಗಡೆ. ಈ ಈರುಳ್ಳಿ ಜೊತೆ ಉಂಟಲ್ಲ, ಈ ಕ್ಯಾಪ್ಸಿಕಮ್ ಹಿಟ್ಟು ಈ ರೀತಿಯಾಗಿ ತಿನ್ನಬೇಕು, ತುಂಬ ಟೇಸ್ಟಿಯಾಗಿರ್ತದೆ. ಈ 10 ನಿಮಿಷದಲ್ಲಿ ರೆಡಿಯಾಗುವ ಪನ್ನೀರ್ ತವಾ ಫ್ರೈ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.